ಆತ್ಮೀಯರೇ, ಮಕ್ಕಳನ್ನ ಸ್ವರ್ಗದಿಂದ ಬಂದ ಹೂಗಳು ಅಂತಾರೆ. ಈ ಜಗತ್ತನ್ನ ನಮ್ಮ ಮಕ್ಕಳಿಗೆ ಸುರಕ್ಷಿತ ಮತ್ತು ಆನಂದದಾಯಕ ಸ್ಥಳವನ್ನಾಗಿ ಮಾಡುವುದೇ ನಮ್ಮೆಲ್ಲರ ಕರ್ತವ್ಯ. ಜವಾಬ್ದಾರಿಗಳಿಗೆ ಜೋತು ಬಿದ್ದು ಹಿರಿತನದ ಪ್ರಜ್ಞೆಯಲ್ಲಿ ಕಳೆದು ಹೋಗಿರುವ ನಮ್ಮೊಳಗಿನ ಮಗುವಿನ ಮನಸ್ಸನ್ನ ಜಾಗೃತಗೊಳಿಸುವುದು ಈ ಮಕ್ಕಳ ಉಪಸ್ಥಿತಿ. ನಮ್ಮೊಳಗಿನ ಮಗುವಿನ ಮನಸ್ಸು ಸದಾ ಹಸಿರಾಗಿರಲಿ ಅಂತ ಆಶಿಸ್ತಾ ನಮ್ಮ ಶಾಲಾ ಮಕ್ಕಳ ದಿನಾಚರಣೆಯ ಇಣುಕು ನೋಟಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡಿತು. The Constitution of India Preamble. We the people of India having solemnly resolved to constitute India into a sovereign, socialist, secular, democratic republic and to secure to all its citizens justice, social, economic and political liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individual and the unity and integrity of the nation. In our Constituent Assembly this 26th day of November 1949 do hereby adopt, enact and give to ourselves this Constitution. Thank you. 2ನೇ ತರಗತಿಯ ಪ್ರತ್ಯುಶ್ರವರು ಬಹಳ ಅದ್ಭುತವಾಗಿ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಮಂಡಿಸಿದರು. ಮುಖ್ಯ ಶಿಕ್ಷಕಿ ಶ್ರೀಮತಿ ಜಯಂತಿಯವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಶ್ರೀಮತಿ ಕವಿತಾರವರು ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಗೈದು ಶುಭ ಹಾರೈಸಿದರು. ಕಾರ್ಯಕ್ರಮದ ವಿಶೇಷ ಪರಿಕಲ್ಪನೆ ಅದೃಷ್ಟದ ವಿದ್ಯಾರ್ಥಿ ಆಯ್ಕೆ. ಇದನ್ನ ಪೋಷಕರಾದ ರಮೇಶ್ ಅಣ್ಣ ನೆರವೇರಿಸಿದರು. ಅದೃಷ್ಟದ ಮಗು ಇವರೇ ನೋಡಿ, 2ನೇ ತರಗತಿಯ ಸುಶಾಂತ್. ನಂತರದ ಸರದಿ ಅದೃಷ್ಟದ ಅಡುಗೆಯವರ ಆಯ್ಕೆ. ಅಂಗನವಾಡಿ ಮಗು ಆಯ್ಕೆ ಮಾಡಿದ ಅಡುಗೆಯವರು ವನಜಕ್ಕ. ಅವರ ನಗುವೆ ಹೇಳುತ್ತಿದೆ ನಮ್ಮ ಪರಿಕಲ್ಪನೆ ಸಾರ್ಥಕವೆಂದು. ಇದೇ ಸಮಯಕ್ಕೆ ಎಸ್ಟಿಎಂಸಿ ಅಧ್ಯಕ್ಷರಾದ ಶರತಣ್ಣ ಮತ್ತು ಸದಸ್ಯರಾದ ಶ್ರೀಯುತ ರಘುರಾಮ್ ರವರ ಆಗಮನವಾಯಿತು. ಮುಂದಿನದು ಅದೃಷ್ಟದ ಶಿಕ್ಷಕರ ಆಯ್ಕೆ. 1ನೇ ತರಗತಿಯ ಮಗು ಆಯ್ಕೆ ಮಾಡಿದ ಹೆಸರು ಮೊನ್ನೆ ವರ್ಗಾವಣೆಯಲ್ಲಿ ಬಂದ ಗುಲಾಬಿ ಟೀಚರ್. ಗುಲಾಬಿ ಮೇಡಮ್ಗೆ ಗುಲಾಬಿ ಗಿಡ ಎಂದಾಗ ಪೋಷಕರಲ್ಲಿ ಮಂದಹಾಸ. ತಯಾರಾಗಿ ಬಂದಿದ್ದ ಅಂಗನವಾಡಿ ಮಕ್ಕಳನ್ನ ನೋಡುವುದೇ ಹಬ್ಬ. ನಮ್ಮ ಮಕ್ಕಳ ಕಾತರ ಬೇರೆನೇ ಇತ್ತು. ಕ್ಯಾಮರಾ ಕಣ್ಣಾಗಿದ್ದು ಪೋಷಕರ ಮೊಬೈಲ್. ನಾನು ತಂದ ಕ್ಯಾಮರಾ ಬೇಡ ಇತ್ತು ಅಂದೆ, ನಕ್ಕರು. ಮುಖ್ಯ ಶಿಕ್ಷಕರು ವಿವರಣೆ ಕೊಡ್ತಾ ಇರೋದು ಇವರ ಕಾತರ ಇದೆ ನೋಡಿ. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. 1, 2, 3ನೇ ಮಕ್ಕಳ ನೃತ್ಯ ಮುಗಿದ ಮೇಲೆ ಪೋಷಕರ ಆಟದ ಸರದಿ. ಬಲೂನ್ ಊದ್ಲಿಕ್ಕೆ ಕೊಟ್ಟಿದ್ರು. ಯಾಕೆ ಅಂತ ಗೊತ್ತಿಲ್ಲ. ನಮಗೆ ಬಿಟ್ಟು ಇವರಿಗೆ ಕೊಟ್ರಲ್ಲ ಅಂತ ಮಕ್ಕಳಿಗೆ ಮಂಡೆ ಬಿಸಿ. ಆಗ ಎಂಟ್ರಿ ಆಗಿದ್ದು ಪಿಟಿ ಗಜೇಂದ್ರ ಸರ್. ಆಟದ ನಿಯಮಗಳನ್ನ ಹೇಳಿದ್ರು. ಪೋಷಕರಂತೂ ಬಹಳ ವಿಧೇಯರಾಗಿ ಕೇಳಿಸಿಕೊಂಡ್ರು. ಶುರುವಾಯ್ತು ನೋಡಿ ಆಟ. ತನ್ನ ಬಲೂನ್ ಅನ್ನ ಉಳಿಸ್ಕೊಳ್ಬೇಕು. ಹಾಗಾಗಿ ಇನ್ನೊಬ್ಬರ ಬಲೂನ್ ಒಡಿಲಿಕ್ಕೆ ಹೊರಟರು. ಎಲ್ಲೆಲ್ಲೂ ಓಡಾಟ. ಮೈ ಮರೆತು ನಿಂತಿದ್ದವರ ಕೈಯಲ್ಲಿದ್ದ ಬಲೂನ್ ಡಮಾರ್. ನಿನ್ನ ಅಮ್ಮ ನೋಡು, ನನ್ನ ಅಮ್ಮ ನೋಡು ಅಂತ ಖುಷಿ ಪಟ್ಟಿದ್ದು ಮಕ್ಕಳು. ಆಟ ಚುರುಕಾಗಲು ಗಜೇಂದ್ರ ಸರ್ರಿಂದ ಸೂಚನೆಗಳು ಬರ್ತಾ ಇತ್ತು. ಆಟದ ಜಾಗ ಚಿಕ್ಕದಾಯ್ತು. ಆಟ ಸಾಗ್ತಾ ಇತ್ತು. ಉಳಿದವರ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು. ಆಟವನ್ನ ಇನ್ನಷ್ಟು ಚುರುಕುಗೊಳಿಸಲು ವೈಲ್ಡ್ ಕಾರ್ಡ್ ಎಂಟ್ರಿ ಸಿಕ್ತು. ಮತ್ತೆ ಉಳಿದದ್ದು ಇಬ್ರೇ. ಆದರೆ ತುಂಬಾ ಹೊತ್ತು ರಿಸಲ್ಟ್ ಬಾರದ ಕಾರಣ ಚೀಟಿ ಎತ್ತಿ ವಿಜೇತರ ಆಯ್ಕೆಯಾಯಿತು. ಪೋಷಕರಾದ ಶ್ರೀದೇವಿ ಮೇಡಮ್ ವಿಜೇತರಾದರು.
ಪುರುಷರು ಉತ್ಸಾಹದಲ್ಲಿ ಆಟಕ್ಕೆ ತಯಾರಾದ್ರು. ಬಲೂನಿಗೆ ಗಾಳಿ ತುಂಬಿಸಿ ಹೊಡೆಯೋ ಆಟ. ಯಾರು ಮೊದಲು ಹೊಡಿತಾರೋ ಅವರೇ ವಿನ್ನರ್. ಎಲ್ಲರ ಪ್ರಯತ್ನ ಭರ್ಜರಿಯಾಗೇ ಇತ್ತು. ಕೊನೆಗೆ ಗೆದ್ದದ್ದು ರಮೇಶ್ ಅಣ್ಣ. ಕುಣಿದು ಕುಪ್ಪಳಿಸಿ ಟ್ರೋಫಿ ಎತ್ತಿ ಹಿಡಿದ ಹಾಗೆ ಹೂವಿನ ಗಿಡವನ್ನು ಎತ್ತಿ ಹಿಡಿದು ಸಂಭ್ರಮಿಸಿದರು. ಗೊಂಬೆ ಗೊಂಬೆಯಂತ ಅಂಗನವಾಡಿ ಪುಟಾಣಿಗಳ ನೃತ್ಯ ಎಲ್ಲರ ಮನಸ್ಸನ್ನ ಗೆದ್ದಿತ್ತು. ಸ್ವಾಮಿಗೆ ಆರತಿ, ಭೂಮಿಗೆ ಕೀರುತಿ. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ, ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ, ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ, ಕೀರುತಿ ಹೇ ಭೂಮಿಗೆ. ಆರತಿ, ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ. ಏನನ್ನು ಕೇಳದ ಎಲ್ಲವ ನೀಡುವ ದೇವತೆ ಈ ಧರಣಿ. ಇದೇ ಖುಷಿಯಲ್ಲಿ ಹೊರಟಿದ್ದು ಸಭಾ ಕಾರ್ಯಕ್ರಮಕ್ಕೆ ಬಂದಿದ್ದ ಪೋಷಕರ ನೋಂದಣಿ ಕಾರ್ಯದಲ್ಲಿ ಚೈತ್ರಾ ಮೇಡಮ್ ಮತ್ತು ರತ್ನಾವತಿ ಮೇಡಮ್ ಜೊತೆಗೆ ಅದೃಷ್ಟದ ಪೋಷಕರ ಆಯ್ಕೆಗೆ ಚೀಟಿ ತಯಾರಿ ಕೂಡ ಆಗ್ತಾ ಇತ್ತು. ಮೆಗಾ ಪೋಷಕರ ಶಿಕ್ಷಕರ ಸಮ್ಮಿಲನದ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜಾಗಿತ್ತು. ಮುಖ್ಯ ಶಿಕ್ಷಕರು ಸ್ವಾಗತಿಸಿದರು. ನಮ್ಮ ಹಿರಿಯ ಶಿಕ್ಷಕಿ ದೇವಿ ಟೀಚರ್ ಇದ್ದ ಮೇಲೆ ಯಾವುದೇ ದಾಖಲೆಗೆ ಸಮಸ್ಯೆ ಇಲ್ಲ, ಸರಾಗವಾಗಿ ನಡೀತಾ ಇತ್ತು. ನಮ್ಮ ಮಾತುಗಳಿಗೆ ಧ್ವನಿಯಾಗಿದ್ದು ಇದೇ ನೋಡಿ. ಎಸ್ಎಂಸಿ ಅಧ್ಯಕ್ಷರು ಗಣ್ಯರ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲನ ನೆರವೇರಿಸಿದರು. ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ. ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ. ದೀಪಜ್ಯೋತಿರ್ನಮೋಸ್ತುತೆ, ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ ಪರಬ್ರಹ್ಮ, ದೀಪಜ್ಯೋತಿರ್ಜನಾರ್ದನ. ಅಧ್ಯಕ್ಷರು ಒಂದಿಷ್ಟು ಸಾಧ್ಯತೆಗಳ ಬಗ್ಗೆ ಅನಿಸಿಕೆ ಹಂಚಿಕೊಂಡರು. ಅದೇ ಸಮಯಕ್ಕೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಶರತ್ ಕುಮಾರ್ ಶೆಟ್ಟಿಯವರು ನಮ್ಮ ಜೊತೆಗೂಡಿದರು. ಮಕ್ಕಳ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳ ಪರವಾಗಿ 7ನೇ ತರಗತಿಯ ಪನ್ವಿತಾ ಶೆಟ್ಟಿ ಮತ್ತು 5ನೇ ತರಗತಿಯ ಸಿರಿ RS ಮಾತನಾಡಿದರು. ವಂದನೆಗಳು. ನಾನು ಈಗ ಮಕ್ಕಳ ದಿನಾಚರಣೆ ಬಗ್ಗೆ ಒಂದೆರಡು ಮಾತನಾಡುತ್ತೇನೆ. ಮಕ್ಕಳ ದಿನಾಚರಣೆಯನ್ನು ಪ್ರತಿ ವರ್ಷ ನವೆಂಬರ್ 14. Good morning, respected HM teacher, guests, brothers, sisters, and my dear friends. First of all, I wish you all happy Children's Day. Today is 14th November, is the birth anniversary of Pandit Jawaharlal Nehru. He was the first Prime Minister of India. He was born on 14 November 1889, Albadi, Uttar Pradesh. His father's name is Motilal Nehru and his mother's name is Swaruparani Nehru and his wife's name is Kamala Nehru. Pandit Jawaharlal Nehru studied law in England. He wrote a famous book that the discovery of India. He was great leader and freedom fighter. Pandit Jawaharlal Nehru was awarded Bharat Ratna in 1955. He loved children and girls very much. He believed that the children are the future of our country. He was died on 27 May 1965. Thank you. ಪ್ರತಿಭಾ ಪುರಸ್ಕಾರ ಪ್ರಸ್ತುತಿಯಲ್ಲಿ ಶ್ರೀಮತಿ ದೇವಿ ಟೀಚರ್. ನಾನು ಮಕ್ಕಳಾಗಿದ್ದಾಗ ಮಕ್ಕಳ ದಿನಾಚರಣೆಯನ್ನ ಶಾಲೆಯಲ್ಲಿ ಹೇಗೆ ಆಚರಿಸುತ್ತಿದ್ದರು ಅಂತ ಮಕ್ಕಳ ಲೋಕಕ್ಕೊಮ್ಮೆ ಹೋಗಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ವಿಶೇಷ ಸಾಧನೆ ಮಾಡಿದ ಮಕ್ಕಳನ್ನ ಗುರುತಿಸಲಾಯಿತು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ
ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಈ ವರ್ಷ ಕಬಡ್ಡಿಯಲ್ಲಿ ನಮ್ಮ ಶಾಲೆಯನ್ನ ಮೈಸೂರು ವಿಭಾಗ ಮಟ್ಟದಲ್ಲಿ ಪ್ರತಿನಿಧಿಸಿದ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳಾದ 7ನೇ ತರಗತಿ ತನ್ವಿತ್ BR, ಕುಮಾರ ಮತ್ತು ಅರ್ಜುನ್ರನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಅದೃಷ್ಟಶಾಲಿ ಪೋಷಕರ ಆಯ್ಕೆ ಪ್ರಕ್ರಿಯೆ. ಸಂಖ್ಯೆ 6 ಯಾರಂತ ಅವ್ರಿಗೆ ಗೊತ್ತಿರ್ಬೋದು. ಕುಟುಂಬ ಅಂತ ಹೇಳ್ಬೋದು. ಶೋಭಾ ಅವರು ಬಂದಿದ್ದಾರೆ. ಅವರಿಗೆ ಅದೃಷ್ಟಶಾಲಿ STMC ಸದಸ್ಯರಾಗಿ ಆಯ್ಕೆಯಾದವರು ಶ್ರೀಮತಿ ವಾರಿಜಾ ಮೇಡಂ. ಮಕ್ಕಳ ಪ್ರಗತಿಯ ಬಗ್ಗೆ ಸಾಕಷ್ಟು ವಿಚಾರ ವಿನಿಮಯ ಮಾಡಲಾಯಿತು. ಧನ್ಯವಾದದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಮಧ್ಯಾಹ್ನದ ಪಾಯಸದ ಊಟದ ನಂತರ ನೇರ ಹೋಗಿದ್ದೆ ಮಕ್ಕಳ ಮನೋರಂಜನಾ ಗುಂಪು ಆಟಗಳಿಗೆ. 1ನೇ ಮಕ್ಕಳಿಗೆ ಬಲೂನು ಹೊಡೆಯುವ ಸ್ಪರ್ಧೆ, ಹಿರಿಯ ಮಕ್ಕಳ ಪ್ರೋತ್ಸಾಹದ ಚಪ್ಪಾಳೆ ಮುಗಿಲು ಮುಟ್ಟಿತ್ತು. ಉಳಿದ ಮಕ್ಕಳು ನಮ್ಮ ಆಟ ಯಾವುದು, ಹೇಗೆ ಆಟ ಆಡಬೇಕೆಂದು ಮನದಲ್ಲಿ ಲೆಕ್ಕ ಹಾಕುತ್ತಾ ಖುಷಿ ಪಡುತ್ತಿದ್ದರು. ಶಿಕ್ಷಕ ವೃಂದ ಖುಷಿ ಪಟ್ಟಿದ್ದೇ ಪಟ್ಟಿದ್ದು. ದೇವಿ ಟೀಚರ್ ತಂಡ ಉಳಿದ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನ ಕೊಡುವ ಲೆಕ್ಕಾಚಾರದಲ್ಲಿ ಮಗ್ನರಾಗಿದ್ದರು. ಈಗ ಎಂಟ್ರಿ ಕೊಟ್ಟಿದ್ದು 2ನೇ ಕ್ಲಾಸು. ಲಲಿತಾ ಟೀಚರ್ ಕೋಚಿಂಗ್ ಸೂಪರ್ ಆಗಿ ಇತ್ತು. ಬಾಯಲ್ಲಿ ಕ್ಲಿಪ್ ಹಿಡಿದು ಬಳೆ ಎತ್ತುವ ಸ್ಪರ್ಧೆ, ಕಷ್ಟಪಟ್ಟು ಹಾಗೋ ಹೀಗೋ ಬಳೆ ಎತ್ತಿದ್ದೇ ಎತ್ತಿದ್ದು. ನಮ್ಮ ಆಯುಷ್ರ ಪ್ರೋತ್ಸಾಹಕ್ಕೆ ಮಿತಿಯೇ ಇರಲಿಲ್ಲ. ಇಷ್ಟು ಹುರಿದುಂಬಿಸುವವರು ನಮ್ಮ ಸುತ್ತಮುತ್ತ ಇದ್ದರೆ ಸೋತ್ರು ಕೂಡ ಏನು ಸಾಧಿಸಿದ ಅನುಭವ ಇದ್ದೇ ಇರುತ್ತೆ. ಇದರಲ್ಲಿ
ಇದರಲ್ಲಿ ಶಿಕ್ಷಕರೇ ಆಟದ ಭಾಗವಾಗಿ ಬಿಟ್ಟಿದ್ರು. ಅಂತೂ ಇಂತೂ 6 ಬಳೆ ಹಾಕಿದ ತಂಡ ಜಯಶಾಲಿಯಾಯಿತು. ಮೂರನೆಯವರದ್ದು ಬಾಲ್ ಪಾಸ್ ಮಾಡೋ ಆಟ. ನಾಲ್ಕನೆಯವರದ್ದು ಲೋಟದಲ್ಲಿ ನೀರ್ ಪಾಸ್ ಮಾಡೋ ಆಟ. ಅವರದು ಬಲೂನ್ನಲ್ಲಿ ಕಪ್ ಪಾಸ್ ಮಾಡೋ ಆಟ. ನಿಯಮ ಮೀರಿದ್ದನ್ನ ತಿಳಿಸಿದೆ, ತಪ್ಪು ಸರಿ ಮಾಡಿಕೊಂಡ್ರು. ಇದೇ ಅಲ್ವಾ ಆಟ ಕಲಿಸುವ ನೀತಿ. DJ Jansky. 5B ಅವರದು ಬಾಲ್ ಹಿಡಿದು ಓಡಿ ಪಾಸ್ ಮಾಡೋ ಆಟ. ಆರನೆಯವರಿಗೆ ಬಳೆ ಆಟ. ಏಳು ಬಿ ಅವರದು ಲೋಟದಲ್ಲಿ ನೀರ್ ಪಾಸ್ ಮಾಡೋ ಆಟ. ಬಹಳ ಜಿದ್ದಿನ ಆಟದಲ್ಲಿ ಸಮರ್ಥರವರ ತಂಡ ಜಯಶಾಲಿಯಾಯಿತು. 7A ಎದ್ದು ಗೋಣಿ ಚೀಲ ಓಟದಲ್ಲಿ ಬಾಲ್ ಪಾಸ್ ಮಾಡೋ ಆಟ. ನಮ್ಮ ಗಣೇಶ ಒಂದು ಬಾಲ್ ತೆಗಿಬೇಕಾದ್ರೆ ಡಬ್ಬಾನೆ ಬೀಳಿಸಿ ಹೋಗಿದ್ದ. ಆಟ ಮುಗಿತು. ಐಸ್ ಕ್ರೀಮ್ ತಿಂದು ತಯಾರಾಗಿದ್ದು ಸಮಾರೋಪದ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ. ನೂರಾರು ಬಣ್ಣಗಳು ಒಂದು ಗೂಡಲಿ, ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ. ಸಣ್ಣ ಸಣ್ಣ ಹಚ್ಚೆ ಕಣ್ಣ ಮುಚ್ಚೆ ಕಾಡೆ ಗೂಡಲಿ, ನೋಡಲಿಕ್ಕೂ ಪುಣ್ಯ ಬೇಕು ಕಣ್ಣ ಗೂಡಲಿ.
ಮಕ್ಕಳಿಗೆ ಖುಷಿಯಲ್ಲಿ ಮಿಂದಿದ್ದ ಪುಳಕ. ಚಂದದ ದಿನವೊಂದು ಮುಗಿದದ್ದೇ ತಿಳಿಯಲಿಲ್ಲ. ಆದರೆ ಈ ಸಂಭ್ರಮದ ಮೆಲುಕು ಮುಗಿಯದಿರಲಿ ಎಂದು ಆಶಿಸುತ್ತೇನೆ. ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಶುಭ ಹಾರೈಕೆಗಳು.